ಅದು ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಅಂತೇಳಿ ನೇಮ್ ಬೋರ್ಡ್ ಹಾಕಿದ್ದಾರೆ. 5 ಕಿಲೋಮೀಟರ್ 1300 ಮೀಟರ್. ಇಲ್ಲಿ ಕಾಮಗಾರಿ ಪೂರ್ಣ ಆಗಿದ್ದು 4 ಕಿಲೋಮೀಟರ್. ಹೈಯರ್ ಆಫೀಸರ್ ಮಂಜುನಾಥ್ ಅಂತವ್ರಿಗೆ ಅವರಿಗೆ ಎಡವಲಿಗೆ ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ನಾವು ಏನು ಮಾಡೋಣ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವರೇ ಒಂಥರ ಕಚ್ಚಿ ಮಾತಾಡ್ತಾರೆ. ಕಾಮಗಾರಿ ಅಂದ್ರೆ ಕಳಪೆ ಕಾಮಗಾರಿ ಆಗಿದೆ, ಡಾಂಬರೀಕರಣ ಮಾಡಿದ್ದಾರೆ, ಮಳೆನೇ ಬಂದಿಲ್ಲ, ಅದು ಕಿತ್ಕೊಂಡು ಹೋಗ್ತಿದೆ. ರೋಡನ ಆಗಿಲ್ಲ, ಏನೆಲ್ಲ ಬೋಗಸ್ ಬಿಲ್ ಹಚ್ಚಾರ. ನಮ್ಮೂರವರಿಗೆ ಏನೇನು ಕೊಟ್ಟು ಏನೇನು ಮಾಡ್ಯಾರ ನಾವು ಹೇಳ್ಬಿಡ್ತೀವಿ. ನಾನು ಲಂಚ ತಿಂದಾರ ತುಂಬ್ಕೊತಾರ, ದೊಡ್ಡ ಮಂದಿ. ಈಗಿದ್ರ ಬಿಲ್ ಎತ್ಕೊಂಡು ಹೋಗ್ಯಾರ, ನಮಗಿದ್ರ ಪರಿಸ್ಥಿತಿ ಇಲ್ಲಿ ತಂದು ಬಿಟ್ಟಾರ. ಮಳೆ ಬಂದಾಗ ನೀವಾದ್ರೂ ಹೇಳ್ಬೋದು, ಇದು ನಡೆದದ್ದೇ, ಇದು ಪೂರ ಬೋಗಸ್. ನಾವು ಖಾನಾಪುರ ವತಿಯಿಂದ ಮಾತಾಡ್ತಿರೋದು. RP ಪಾಟೀಲ್ ಅಂತ ಒಬ್ಬ ಕಲ್ಯಾಣ ಪಥ ಯೋಜನೆ ಅಡಿಯಲ್ಲಿ ಒಂದು ಡಾಂಬರ್ ರೋಡ್ ಟೆಂಡರ್ ಹೋಗಿರ್ತಾನೆ. ಕಾಂಟ್ರಾಕ್ಟರ್ ಹೆಸರು ಬಂದ್ಬಿಟ್ಟು RP ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಲಬುರಗಿಯವರು. ಅದು ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಅಂತೇಳಿ ನೇಮ್ ಬೋರ್ಡ್ ಹಾಕಿದ್ದಾರೆ. 5 ಕಿಲೋಮೀಟರ್ 1300 ಮೀಟರ್. ಇಲ್ಲಿ ಕಾಮಗಾರಿ ಪೂರ್ಣ ಆಗಿದ್ದು 4 ಕಿಲೋಮೀಟರ್. ಹೆಚ್ಚುವರಾಗಿ ನಾವು MLA ಅವರಿಗೆ ಗಮನಕ್ಕೆ ತಂದು ಹೇಳಿದ್ದೀವಿ. ಅದನ್ನು ಜಂಗಲ್ ಕಟ್ಟಿಗೆನೂ ಮಾಡಿಲ್ಲ, ಏನು ಮಾಡಿಲ್ಲ. ತಾವುಗಳು ಅದನ್ನು ಬೇಕಾದ್ರೆ ನೋಡ್ಬೋದು, ಪರಿಶೀಲನೆ ಮಾಡಿ. ಒಬ್ಬ AW ಮತ್ತು ಹೈಯರ್ ಆಫೀಸರ್ ಮಂಜುನಾಥ್ ಅಂತವ್ರಿಗೆ ಅವರಿಗೆ AWಗೆ ರೆಸ್ಪಾನ್ಸ್ ಮಾಡಿದರೆ ಅವ್ರು ನಾವು ಏನು ಮಾಡೋಣ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅವರೇ ಒಂಥರ ಕಚ್ಚಿ ಮಾತಾಡ್ತಾರೆ. ಸ್ಥಳೀಯರಿಗೆ ಅದು ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ನಾನು ಇಲ್ಲಿ ಬಂದು ಆ ಸೈಟ್ ವಿಸಿಟ್ ಮಾಡಿಲ್ಲ. ಪೂರ ಕಾಮಗಾರಿ ಅಂದ್ರೆ ಕಳಪೆ ಕಾಮಗಾರಿ ಆಗಿದೆ, ಡಾಂಬರೀಕರಣ ಮಾಡಿದ್ದಾರೆ. ಈಗ ಆಲ್ರೆಡಿ ಮಳೆನೇ ಬಂದಿಲ್ಲ, ಅದು ಕಿತ್ಕೊಂಡು ಹೋಗ್ತಿದೆ. ನೀಟಾಗಿ ಅದು ಏನು ಮಾಡ್ಬೇಕು ಪ್ರೊಸೀಜರ್ ತಕ್ಕಂಗೆ ಎಸ್ಟಿಮೇಟ್ ಪ್ರಪೋಸಲ್ ಏನಿದೆ ಅದ್ರ ತಕ್ಕಂಗೆ ಯಾರೂ ಮಾಡಿಲ್ಲ ವರ್ಕ್. 3 ಕೋಟಿ ಇದೆ, 38 ಲಕ್ಷದ ಇಷ್ಟು ಪ್ರಪೋಸಲ್ ಇದೆ. 1 ಕೋಟಿ MLA ಸಾಹೇಬರು ಹೆಚ್ಚುವರಾಗಿ CC ರೋಡ್ ಮಾಡ್ಬೇಕಂತೇಳಿ ನಾವು ಊರು ಸ್ಥಳೀಯರೆಲ್ಲರೂ ಹೋಗಿ ಮಾತುಕತೆ ಮಾಡಿ ಬಂದಿದ್ದೀವಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ನಾವು ಊರಲ್ಲಿ ಇದು ಡಾಂಬರ್ ರೋಡ್ ಆಗಲ್ಲ ಸರ್, ಇದರದ್ದು ನೀರಿನ ಪ್ರೆಷರ್ ಜಾಸ್ತಿ ಇದೆ ಅಂತೇಳಿ ಡಾಂಬರ್ ರೋಡ್ ಕೇಳಿದ್ದೀವಿ. ಡಾಂಬರ್ ರೋಡ್ ಕ್ಯಾನ್ಸಲ್ ಮಾಡಿ CC ರೋಡ್ ಹಾಕಂತ ಹೇಳಿದ್ವಿ. ಓಕೆ ಅಂತೇಳಿ ಕಾಂಟ್ರಾಕ್ಟರ್ ಅವತ್ತು MLA ಅವ್ರ ಮುಂದೂ ಗಮನಕ್ಕೆ ತಂದಿದ್ದಾರೆ. ಅದು ಕೇಳಕ್ಕೆ ಹೋದರೆ ಇವತ್ತು ನಿನ್ನೆಲಿಂದ ಹೇಳಕತ್ತೀವ್ರು, ಕೇಳಕ್ಕೆ ಹೋದರೆ ನೇಮ್ ಬೋರ್ಡ್ ಹಾಕಿದ್ದಾರೆ. ಅದು ಕೇಳಿದ್ಗಳ ಇದೆಲ್ಲ ವರ್ಕೇ ಕಂಪ್ಲೀಟ್ ಆಗ್ಯದ, ಇದ್ರ ಬಗ್ಗೆ ನಮಗಿಲ್ಲ ಅಂತೇಳಿ JE ಅವರು AW ನಂಬರ್ ಕೊಟ್ಟರೆ AW JE ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇದು ಶಾಪುರ ಮತಕ್ಷೇತ್ರ ಸರ್. ಕಾಂಟ್ರಾಕ್ಟರ್ RP ಪಾಟೀಲ್, ಯಾವ ಊರು ಅವ್ರಿ? ಬೊಮ್ಮನಹಳ್ಳಿ ಅವರು. ಕ್ಲಾಸ್ 1 ಗುತ್ತಿಗೆದಾರರು. ಅವ್ರದ್ದು ಕರೆಕ್ಟಾಗಿ ಕಾಮಗಾರಿ ನೀಟಾಗಿದ್ರೆ ಅವ್ರ ಲೈಸೆನ್ಸನ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕು. ಇದು ಏನೈತಿ ಕಾಮಗಾರಿನ ಪರಿಶೀಲನೆ ಮಾಡಬೇಕು. ಪ್ರತಿಯೊಬ್ಬರು ಗ್ರಾಮಸ್ಥರ ಮನವಿ ಇದೆ. ಅದು ಎಷ್ಟೈತಿ ಎಸ್ಟಿಮೇಟಲ್ಲಿ 5 ಕಿಲೋಮೀಟರ್ದ 1300 ಮೀಟರ್ ಇತ್ತಲ್ಲ, ಅದರಲ್ಲಿ 1 ಕಿಲೋಮೀಟರ್ CC ರೋಡ್ ಅಂತ ಹೇಳ್ಯಾರ. ಅವ್ರು ಹಾಕಿದ್ದೆ 300 ಮೀಟರ್ ಅಲ್ಲಿ ಹಾಕಿದ್ದು, ಒಂದೇ ಕಡೆ ಹಾಕಿದ್ರೆ ಮತ್ತೆ ಎಲ್ಲಿ CC ರೋಡ್ ಹಾಕಿಲ್ಲ. ಅದು ಪ್ರಪೋಸಲ್ ಅವ್ರಿಗೆ ತೇಳಿಸಿದ್ದು. ಅದು ಅವ್ರು ಏನೈತಿ ಎಸ್ಟಿಮೇಟ್ ಪ್ರಕಾರ ಅವ್ರು ಕೆಲಸ ಮಾಡಲಿ. ಅದು ಕಾಮಗಾರಿ ಬಗ್ಗೆ ಅವ್ರು ಹೈಯರ್ ಆಫೀಸರ್ ಬಂದು ಪರಿಶೀಲನೆ ಮಾಡಲಿ. ಇಲ್ಲಾಂದ್ರೆ ಅದ್ರ ಮುಂದೆ ಆ್ಯಕ್ಷನ್ ಏನಾಗುತ್ತೋ ಅವ್ರು ನೋಡ್ತಾರೆ. ನಮಗೇನಿಲ್ಲ ಅದು ನೀಟಾಗಿ ಕಾಮಗಾರಿ. ಇದು ಜಂಗಲ್ ಕಟಿಂಗ್, ಇದು ಜಂಗಲ್ ಕಟಿಂಗ್ ಮಾಡಿಲ್ಲ, ಮರಮ್ಮು ರಿಸರ್ವೇಷನ್ ಮಾಡಿಲ್ಲ, ಫಾರ್ಮೇಷನ್ ಮಾಡಿಲ್ಲ, ಒಂದು ರೋಲರ್ ಇಟ್ಟಿಲ್ಲ ಅವರು. ಎಲ್ಲಿ ರೋಲರ್ ಇಲ್ಲ, ಕೆಲಸ ಕಾಮಗಾರಿ ಮಾಡೋ ಪೂರ ಕಳಪೆ ಕಾಮಗಾರಿ. ಇದು ರೋಲರ್ ಮೇಂಟೈನ್ ಮಾಡಿಲ್ಲ ಸರ್. ಇದು ಮಾಡಾರ 5 ಕಿಲೋಮೀಟರ್ ನೀವೇ ಅದು ಬೋರ್ಡ್ ತೋರಿಸ್ರಿ ನೀವು. ಅದು ಬೋರ್ಡಲ್ಲಿ ಯಾವ ಥರ ಇದೆ ಅದು. ಇಲ್ಲಿ ಏನಾಗದ ಕಾಮಗಾರಿ ಕಿತ್ತೇ ಹೋಗಿಲ್ಲ. ಅದಾಗ ನೋಡಿ ಸರ್, ಕೆಲಸನೇ ಆಗಿಲ್ಲ. ಅದು ಇದ್ದು ಡಾಂಬರ್ ರೋಡನ್ನ ಕಿತ್ತು ಕೊಟ್ಟಿಲ್ಲ ಅವರು. ಜಾಲಿ ಕಿತ್ತು ಮಾಡಿಲ್ಲ, ಜಂಗಲ್ ಕಟಿಂಗ್ ಮಾಡಿಲ್ಲ, ಮರಂ ಕ್ಲೀನ್ ಮಾಡಿಲ್ಲ, ಸೈಡ್ ಡ್ರೈನೇಜ್ ಮಾಡಿಲ್ಲ. ಮಳೆ ಬಂದರೆ ಇವಾಗ ನಾವು ಮಳೆಗಾಲದಲ್ಲಿ ನಾವು ಇಡೀ ಸ್ಥಳೀಯರೆಲ್ಲ ತಿರುಗಾಡಬೇಕಾದ್ರೆ ಕಷ್ಟ ಆಗುತ್ತೆ ನಮ್ಗೆ.